ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ರೋಮನ್ ಗಣರಾಜ್ಯಗಳು ಮತ್ತು ರೋಮನ್ನರ ಕೊಡುಗೆಗಳು ಅಂತಕ್ಕಂಥ ಒಂದು ವಿಷಯದಲ್ಲಿ ಈ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದಪ್ಪ ಅಂತಂದ್ರೆ ರೋಮ್ ನಾಗರಿಕತೆಯ ಆರಂಭದ ಹಿನ್ನೆಲೆ ಹಾಗೂ ಅಲ್ಲಿ ಕಂಡು ಬರ್ತಕ್ಕಂಥ ಭೌಗೋಳಿಕ ಸ್ಥಿತಿಗತಿ ಜೊತೆಗೆ ರೋಮನ್ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಜನಾಂಗಗಳು ಮತ್ತು ಅವರ ಮೂಲ ಹಾಗೂ ರೋಮುಲಸ್ ಮತ್ತು ರೇಮಸ್ ಸಹೋದರರಿಂದ ರೋಮ್ ನಗರದ ಸ್ಥಾಪನೆ ಮತ್ತು ಹಿನ್ನೆಲೆ ಈ ಎಲ್ಲ ವಿಷಯದ ಬಗ್ಗೆ ಏನ್ ಮಾಡಿದ್ವಿ ಅಂದ್ರೆ ವಿವರವಾದಂಥ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯದ ಅವಧಿಯಲ್ಲಿ ಇದೇ ಅಧ್ಯಾಯವನ್ನ ಮುಂದುವರಿಸಿ ನಾವೇನ್ ಮಾಡೋಣಪ್ಪ ಅಂದ್ರೆ ರೋಮಿನಲ್ಲಿ ಗಣರಾಜ್ಯ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಇಲ್ಲಿ ರೋಮಿನಲ್ಲಿ ಗಣರಾಜ್ಯ ಯಾಕೆ ಸ್ಥಾಪನೆ ಆಯಿತು ಅಂತಕ್ಕಂಥ ಹಿನ್ನೆಲೆಗೆ ಬಂದಾಗ ಕ್ರಿಸ್ತಪೂರ್ವ 573ರಲ್ಲಿ ರೋಮಿನಲ್ಲಿ ರಾಜಪ್ರಭುತ್ವದ ಆಳ್ವಿಕೆ ಆರಂಭಕ್ಕೈತಿ. ಯಾರಿಂದಪ್ಪ ಅಂತಂದ್ರೆ ರೋಮುಲಸ್ ಅಂತಕ್ಕಂಥ ವ್ಯಕ್ತಿಯಿಂದ. ಹೀಗಾಗಿ ರೋಮುಲಸ್ ಮೊದಲ ರಾಜ. ಹೀಗಾಗಿ ರೋಮುಲಸ್ನಿಂದ ರಾಜಪ್ರಭುತ್ವ ಆರಂಭವಾದ ನಂತರ 573ರಿಂದ ಕ್ರಿಸ್ತಪೂರ್ವ 509ರವರೆಗೆ ಸುಮಾರು 9 ಜನ ರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ರೋಮಿನಲ್ಲಿ ಆಳ್ವಿಕೆ ಮಾಡ್ತಾರ. ಆದ್ರೆ ಕೊನೆಯ ರಾಜನಾದಂತ ಟ್ರಾಕ್ವಿನಿಸ್ ಸುಪರ್ಬಸ್ ಅಂತಕ್ಕಂಥ ವ್ಯಕ್ತಿ ಆತ ಒಬ್ಬ ದರ್ಪಿಷ್ಟನಾಗಿರ್ತಾನೆ. ಹೀಗಾಗಿ ಅವನ ದರ್ಪಿಷ್ಟ ಪ್ರಭುತ್ವದಿಂದ ಬೇಸತ್ತಂತಹ ರೋಮಿನ ಜನರು ಅವನ ಅಧಿಕಾರವನ್ನ ವಿರೋಧಿಸ್ತಾರೆ. ಇದರಿಂದಾಗಿ ಟ್ರಾಕ್ವೇನಿಸ್ನ ಆಳ್ವಿಕೆ ಅಂತ್ಯಗೊಳ್ಳುವುದು ಅಷ್ಟೇ ಅಲ್ಲದೆ ರೋಮಿನಲ್ಲಿ ಇರತಕ್ಕಂಥ ರಾಜಪ್ರಭುತ್ವವು ನಿಂತು ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ರೋಮಿನ ಜನರೆಲ್ಲರೂ ಸೇರಿಕೊಂಡು ತಾವು ಕಳೆದುಕೊಂಡಂತ ಹಕ್ಕು ಮತ್ತು ಸವಲತ್ತುಗಳನ್ನ ಪಡೆದುಕೊಂಡು ತಮ್ಮನ್ನ ತಾವೇ ಆಳ್ವಿಕೆ ಮಾಡಿಕೊಳ್ಳೋ ಸಲುವಾಗಿ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕ್ತಾರೆ. ಆ ಹೊಸ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಗಣರಾಜ್ಯ ಮಾದರಿಯ ಸರ್ಕಾರ ಅಂತ ಕರಿತೀವಿ. ಹೀಗಾಗಿ ರೋಮಿನಲ್ಲಿ ಕ್ರಿಸ್ತಪೂರ್ವ 509ರಲ್ಲಿ ಏನು ಆರಂಭ ಆಕೈತಪ್ಪ ಅಂದ್ರೆ ಗಣರಾಜ್ಯ ಮಾದರಿಯ ಸರ್ಕಾರ ಆರಂಭ ಆಕೈತಿ. ಹಾಗಾದ್ರೆ ಈ ಗಣರಾಜ್ಯವನ್ನ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ರಿಪಬ್ಲಿಕ್ ಅಂತ ಕರಿತೀವಿ. ಹೀಗಾಗಿ ಈ ರಿಪಬ್ಲಿಕ್ ಅಥವಾ ಗಣರಾಜ್ಯದ ಕುರಿತಾಗಿ 2 ಅಂಕದ ಪ್ರಶ್ನೆ ಬರುತ್ತೆ. ಏನಂತ ಬರುತ್ತಪ್ಪ ಅಂತಂದ್ರೆ ರಿಪಬ್ಲಿಕ್ ಎಂದರೇನು ಅಥವಾ ಗಣರಾಜ್ಯ ಎಂದರೇನು ವ್ಯಾಖ್ಯಾನಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಹೀಗಾಗಿ ಈ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ಗಣರಾಜ್ಯ ಮಾದರಿಯ ಸರ್ಕಾರದ ಕುರಿತು ಏನ್ ಮಾಡೋಣಪ್ಪ ಅಂದ್ರೆ ಚರ್ಚೆ ಕೈಗೊಳ್ಳೋಣ. ಆರಂಭದಲ್ಲಿ ಈ ಗಣರಾಜ್ಯದ ಅರ್ಥವನ್ನು ನೋಡೋಣ. ಗಣರಾಜ್ಯ ಎಂದರೇನು ಅಂತಕ್ಕಂಥ ಹಿನ್ನೆಲೆಗೆ ಬಂದಾಗ ಕನ್ನಡದಲ್ಲಿ ಗಣತಂತ್ರ ಅಥವಾ ಗಣರಾಜ್ಯ ಅಂತ ಕರೆಸ್ಕೊಳ್ತಕ್ಕಂಥ ಈ ಪದವನ್ನ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ? ರಿಪಬ್ಲಿಕ್ ಅಂತ ಕರಿತೀವಿ. ಹಾಗಾದ್ರೆ ಈ ಇಂಗ್ಲಿಶಿನ ರಿಪಬ್ಲಿಕ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಪ್ಪ ಅಂತಂದ್ರೆ ಇದು ಲ್ಯಾಟಿನ್ ಭಾಷೆಯ ರೇಸ್ ಪಬ್ಲಿಕಾ ಅಂತಕ್ಕಂಥ ಒಂದು ಪದದಿಂದ ಬಂದೈತಿ. ಇಂಗ್ಲಿಶಿನ ರಿಪಬ್ಲಿಕ್ ಎಂಬ ಪದವು ಲ್ಯಾಟಿನ್ ಭಾಷೆಯ ರೇಸ್ ಪಬ್ಲಿಕಾ ಅಂತಕ್ಕಂಥ ಪದದಿಂದ ಬಂದಿದೆ. ಹಾಗಾದ್ರೆ ರೇಸ್ ಪಬ್ಲಿಕಾ ಎಂದರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಜನರ ವಸ್ತು ಎಂದರ್ಥ. ರೇಸ್ ಪಬ್ಲಿಕ್ ಅಂದ್ರೆ ಏನ್ರಿ? ಜನರ ವಸ್ತು ಎಂದರ್ಥ. ಅ ಥಿಂಗ್ ಆಫ್ ಪೀಪಲ್. ಹೀಗಾಗಿ ಇದು 2 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಿರ್ತಾರೆ, ರಿಪಬ್ಲಿಕ್ ಅನ್ನು ವ್ಯಾಖ್ಯಾನಿಸಿ. ಹೀಗಾಗಿ ರಿಪಬ್ಲಿಕ್ ಒಂದು ಇಂಗ್ಲಿಷ್ ಪದ. ಆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ರಿಪಬ್ಲಿಕ್ ಅನ್ನ ಕನ್ನಡದಲ್ಲಿ ನಾವೇನಂತ ಕರಿತೀವಿ? ಗಣರಾಜ್ಯ ಅಥವಾ ಗಣತಂತ್ರ ಅಥವಾ ಪ್ರಜಾತಂತ್ರ ಅಂತ ಕರಿತೀವಿ. ಹೀಗಾಗಿ ಆ ಗಣರಾಜ್ಯವನ್ನ ಇಂಗ್ಲಿಷ್ ನಲ್ಲಿ ರಿಪಬ್ಲಿಕ್ ಅಂತ ಕರ್ಸ್ಕೊಂಡಾಗ ಈ ರಿಪಬ್ಲಿಕ್ ಪದ ಮೂಲತಃ ಯಾವ ಭಾಷೆಯಿಂದ ಬಂದತ್ರಿ? ಲ್ಯಾಟಿನ್ ಭಾಷೆಯಿಂದ. ಲ್ಯಾಟಿನ್ ಭಾಷೆಯಲ್ಲಿ ರಿಪಬ್ಲಿಕ್ ಏನಂತ ಕರೀತಾರ್ರಿ? ರೇಸ್ ಪಬ್ಲಿಕಾ. ಹೀಗಾಗಿ ಇಂಗ್ಲಿಶಿನ ರಿಪಬ್ಲಿಕ್ ಎಂಬ ಪದವು ಲ್ಯಾಟಿನ್ ಭಾಷೆಯ ರೇಸ್ ಪಬ್ಲಿಕಾ ಎಂಬ ಪದದಿಂದ ಬಂದಿದೆ. ರೇಸ್ ಪಬ್ಲಿಕಾ ಎಂದರೆ ಜನರ ವಸ್ತು ಎಂದರ್ಥ. ಇದಿಷ್ಟು ಏನಪ್ಪಾ ಅಂದ್ರೆ ಇದಕ್ಕೆ ಉತ್ತರ. ಇನ್ನು ಇದನ್ನ ವಿಸ್ತರಿಸಿ ಹೇಳುವುದಾದ್ರ ಅಂದ್ರೆ ಯಾವ ರೀತಿಪ್ಪ ಅಂದ್ರೆ ಗಣರಾಜ್ಯ ಎಂದರೇನು ಅಥವಾ ಗಣತಂತ್ರ ಎಂದರೇನು ಅಥವಾ ಪ್ರಜಾತಂತ್ರ ಎಂದರೇನು ಅಂತಕ್ಕಂಥ ಒಂದು ಪ್ರಶ್ನೆಗೆ ಒಂದು ಸ್ಪಷ್ಟ ಲಿಖಿತ ರೂಪದ ಉತ್ತರ ಏನಪ್ಪಾ ಅಂತಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಗೆ ಆಯ್ಕೆಗೊಂಡಂತಹ ಜನರು ಆಡಳಿತ ನಡೆಸುವ ರಾಜ್ಯವನ್ನ ನಾವೇನಂತ ಕರಿತೀವಿ? ಗಣರಾಜ್ಯ ಅಂತ ಕರಿತೀವಿ. ಈ ಗಣತಂತ್ರ ಎಂದರೇನು ಅಂತಕ್ಕಂಥ ಒಂದು ಶಬ್ದದ ಅರ್ಥವನ್ನ ನೋಡಿದ ನಂತರ ಈ ಗಣತಂತ್ರದ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂದ್ರೆ ರೋಮಿನಲ್ಲಿ ಕ್ರಿಸ್ತಪೂರ್ವ 509ರಲ್ಲಿ ಯಾವಾಗ್ರಿ? ಕ್ರಿಸ್ತಪೂರ್ವ 509ರಲ್ಲಿ ಗಣರಾಜ್ಯ ಮಾದರಿಯ ಸರ್ಕಾರ ಸ್ಥಾಪನೆಯಾದ ನಂತರ ಆ ಸರ್ಕಾರವನ್ನು ನಡೆಸುವ ಸಲುವಾಗಿ ರೋಮಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ 2 ಜನ ಕಾನ್ಸುಲ್ಗಳನ್ನ ನೇಮಕ ಮಾಡ್ತಿದ್ರು. ಯಾರನ್ರಿ?
2 ಜನ ಕಾನ್ಸುಲ್. ಈ ಕಾನ್ಸುಲ್ಗಳು ಏನಾಗಿದ್ರಪ್ಪ ಅಂದ್ರ ಗಣರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ರು. ಹೀಗೆ ಈ ಮುಖ್ಯಸ್ಥರ ಮುಖೇನ ಏನ್ ನಡೀತೈತ್ರಿ, ಒಂದು ಸರ್ಕಾರ ನಡೀತೈತಿ. ಹಾಗಾದ್ರ ಈ ಕಾನ್ಸುಲ್ಗಳು ಯಾರಿಂದ ಆಯ್ಕೆಗೊಳ್ತಿದ್ರಪ್ಪ ಅಂತಂದ್ರ ಅವರು ಜನರಿಂದಲೇ ಆಯ್ಕೆಗೊಳ್ತಿದ್ರು. ಅವರನ್ನ ಚುನಾವಣೆಯ ಮುಖೇನ 1 ವರ್ಷದ ಕಾಲಾವಧಿಗೆ, ಎಷ್ಟ್ರಿ, 1 ವರ್ಷದ ಕಾಲಾವಧಿಗೆ ಜನರೇ ಏನ್ ಮಾಡ್ತಾರಪ್ಪ ಅಂದ್ರ ಆಯ್ಕೆ ಮಾಡ್ತಿದ್ರು. ಹೀಗೆ ಒಟ್ಟು 2 ಜನ ಕಾನ್ಸುಲ್ಗಳನ್ನ ಆಯ್ಕೆ ಮಾಡ್ತಿದ್ರು. ಈ ಕಾನ್ಸುಲ್ಗಳಿಗೆ ಸಲಹೆ ಮತ್ತು ಸಹಕಾರವನ್ನ ನೀಡಲಿಕ್ಕೆ ಏನ್ ಮಾಡ್ರಿಪ್ಪ ಅಂದ್ರ ಪೌರಸಭೆಯನ್ನ ಸ್ಥಾಪನೆ ಮಾಡಿಕೊಂಡಿದ್ರು. ಏನನ್ನ ಸ್ಥಾಪನೆ ಮಾಡಿಕೊಂಡಿದ್ರಿ? ಪೌರಸಭೆ. ಪೌರಸಭೆ ಅಂದ್ರ ಇದೊಂದು ಹಿರಿಯರ ಸಲಹಾ ಸಮಿತಿ. ಈ ಹಿರಿಯರ ಸಲಹಾ ಸಮಿತಿಯಲ್ಲಿ ಕಂಡು ಬರ್ತಕ್ಕಂಥ ಸದಸ್ಯರೆಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರ ಕಾನ್ಸುಲ್ಗಳಿಗೆ ಆಡಳಿತದಲ್ಲಿ ಸಲಹೆ ಮತ್ತು ಸಹಕಾರವನ್ನು ನೀಡುತ್ತಿದ್ರು. ಅಷ್ಟೇ ಅಲ್ಲದೆ ಕಾಲಾಂತರದಲ್ಲಿ ಈ ಕಾನ್ಸುಲ್ಗಳಿಗೋಸ್ಕರವಾಗಿ ಸಿನೆಟ್ ಅಂತಕ್ಕಂಥ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡ್ತಿದ್ರು. ಈ ಒಂದು ಸಿನೆಟ್ ಅಂತಕ್ಕಂಥ ಈ ಮಂಡಳಿ ಒಟ್ಟು 300 ಸದಸ್ಯರನ್ನ ಒಳಗೊಂಡಿತ್ತು. ಎಷ್ಟ್ರಿ? 300 ಸದಸ್ಯರ. ಈ 300 ಸದಸ್ಯರನ್ನ ಒಳಗೊಂಡಂತ ಈ ಮಂಡಳಿಯೂ ಸಹ ಕಾನ್ಸುಲ್ಗಳಿಗೆ ಏನ್ ಮಾಡ್ತಪ್ಪ ಅಂದ್ರ ಇದು ತನ್ನ ಒಂದು ನೆರವನ್ನ ನೀಡ್ತದೆ. ಆದರೆ ಕಾಲಾಂತರದಲ್ಲಿ ಈ ಸಿನೆಟ್ ಸಭೆ ಕೇವಲ ಮಂಡಳಿಯಾಗಿರದೆ ಇದೊಂದು ಸಭೆಯಾಗಿ ಮಾರ್ಪಡುತ್ತೆ. ಏನಾಗಿ ಮಾರ್ಪಡತ್ರಿ? ಸಭೆಯಾಗಿ ಮಾರ್ಪಟ್ಟಾಗ ಈ ಸಭೆಯಲ್ಲಿ ಕಂಡು ಬರತಕ್ಕಂಥ ಸದಸ್ಯರು ಕಾನ್ಸುಲ್ಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ಹತೋಟಿಯನ್ನ ಸಾಧಿಸಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಕಾನ್ಸುಲ್ಗಳ ಮೇಲೆ ಹತೋಟಿಯನ್ನ ಸಾಧಿಸುವುದು ಅಷ್ಟೇ ಅಲ್ಲದೆ ಆ ಕಾನ್ಸುಲ್ಗಳನ್ನ ತಮ್ಮ ಪ್ರಭಾವದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆರಂಭಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಕಾನ್ಸುಲ್ ಹುದ್ದೆ ಏನಾಗತ್ತಪ್ಪ ಅಂತಂದ್ರ ತನ್ನ ಒಂದು ಮಹತ್ವವನ್ನ ಕಳೆದುಕೊಳ್ಳುತ್ತೆ. ಹೀಗೆ ಮಹತ್ವವನ್ನ ಕಳೆದುಕೊಂಡಾಗ ಆ ಸಂದರ್ಭದಲ್ಲಿ ಈ ಸಿನೆಟ್ ಏನ್ ಮಾಡತ್ತಪ್ಪ ಅಂತಂದ್ರ ತನ್ನ ಒಂದು ಅಧಿಕಾರವನ್ನ ಚಲಾಯಿಸಲಿಕ್ಕೆ ಆರಂಭಿಸ್ತದೆ. ಅಂತ ಸಂದರ್ಭದಲ್ಲಿ ರೋಮಿನ ಸಮಾಜದಲ್ಲಿ ಶ್ರೀಮಂತರು ಮತ್ತು ಬಡವರು ಅಂತಕ್ಕಂಥ ಒಂದು ಕಂದಕಗಳು ಸೃಷ್ಟಿಯಾಗವು. ಕಂದಕಗಳ ಸೃಷ್ಟಿಯಾಗುವುದು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಅಸಮಾನತೆ ಮತ್ತು ಭ್ರಷ್ಟಾಚಾರ ಈ ಎಲ್ಲ ವ್ಯವಸ್ಥೆಗಳು ಹುಟ್ಟಿಕೊಳ್ಳಲಿಕ್ಕೆ ಆರಂಭಿಸ್ತವೆ. ಎಲ್ರಿ? ರೋಮಿನ ಗಣರಾಜ್ಯ ಮಾದರಿಯ ಆಡಳಿತ ವ್ಯವಸ್ಥೆಯಲ್ಲಿ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಸಿನೆಟ್ ಅಂತಕ್ಕಂಥ ಈ ಒಂದು ಸಲಹಾ ಮಂಡಳಿ ಸಲಹಾ ಸಭೆಯಾಗಿ ಮಾರ್ಪಟ್ಟಾಗ ಒಟ್ಟು 300 ಜನರನ್ನ ಒಳಗೊಂಡಂತ ಈ ಸಿನೆಟ್ ನಲ್ಲಿ 2 ಹೊಸ ವರ್ಗಗಳು ಸೃಷ್ಟಿಯಾಗವು. ಆ 2 ಹೊಸ ವರ್ಗಗಳು ಯಾವಪ್ಪ ಅಂದ್ರ ಒಂದು ಕಾಮಿಷಿಯ ಕ್ಯೂರಿಯಾಟ್ ಮತ್ತು ಕಾಮಿಷಿಯ ಸೆಂಚುರಿಯಾಟ್. ಹೀಗೆ ಈ 2 ಹೊಸ ವರ್ಗಗಳು ಸೃಷ್ಟಿಯಾಗಿದ್ದರಿಂದಾಗಿ ರೋಮಿನ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಕಂಡು ಬರೋದಷ್ಟೇ ಅಲ್ಲದೆ ಬಡವ ಮತ್ತು ಶ್ರೀಮಂತ ಅಂತಕ್ಕಂಥ ಒಂದು ಕಂದಕಗಳು ಸೃಷ್ಟಿಯಾಗವು. ಆ ಕಂದಕದ ಸಂದರ್ಭದಲ್ಲಿ ರೋಮಿನ ಸಮಾಜ 2 ರೀತಿಯಾಗಿ ಮಾರ್ಪಡುತ್ತೆ. ಆ 2 ರೀತಿಯಾಗಿ ಮಾರ್ಪಟ್ಟಂತ ಸಮಾಜಗಳನ್ನ ಏನೇನಂತ ಕರೀತಾರಪ್ಪ ಅಂದ್ರ ಅವರನ್ನ ಪೆಟ್ರಿಷಿಯನ್ಸ್ ಮತ್ತು ಪ್ಲೆಬಿಯನ್ಸ್ ಅಂತ ಕರೀಲಿಕ್ಕೆ ಆರಂಭಿಸ್ತಾರೆ. ಹಾಗಾದ್ರೆ ಇಲ್ಲಿ ಪೆಟ್ರಿಷಿಯನ್ಸ್ ಅಂತ ಯಾರನ್ನ ಕರಿತಿದ್ರು, ಪ್ಲೆಬಿಯನ್ಸ್ ಅಂತ ಯಾರನ್ನ ಕರಿತಿದ್ರು ಅಂತಕ್ಕಂಥ ಹಿನ್ನೆಲೆಗೆ ಬಂದಾಗ ಪೆಟ್ರಿಷಿಯನ್ಸ್ ಎಂದರೆ ಅವರು ಶ್ರೀಮಂತ ವರ್ಗಕ್ಕೆ ಸೇರಿದ ಜನ. ಹೀಗಾಗಿ ಆ ಶ್ರೀಮಂತ ವರ್ಗಕ್ಕೆ ಸೇರಿದ ಜನರನ್ನ ಪೆಟ್ರಿಷಿಯನ್ಸ್ ಅಂತ ಕರಿತಿದ್ರು. ಪ್ಲೆಬಿಯನ್ಸ್ ಅಂದ್ರೆ ಯಾರಪ್ಪ ಅಂದ್ರೆ ಇವರು ಸಾಮಾನ್ಯ ವರ್ಗದ ಜನರು, ಅಂದ್ರೆ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ವ್ಯಾಪಾರಿಗಳಾಗಿರ್ಬೋದು, ಇತರೆ ವರ್ಗದವರಾಗಿರ್ಬೋದು, ಇವರೆಲ್ಲರನ್ನ ಒಳಗೊಂಡಂತ ಒಂದು ವರ್ಗ ಯಾವಪ್ಪ ಅಂದ್ರೆ ಪ್ಲೆಬಿಯನ್ಸ್. ಹೀಗೆ ಒಟ್ಟಾರೆಯಾಗಿ ಯಾವಾಗ ಕಾನ್ಸೋಲ್ ಕೈಯಲ್ಲಿರ್ತಕ್ಕಂಥ ಅಧಿಕಾರ ಸಿನೆಟ್ಗೆ ವರ್ಗಾವಣೆಗೊಳ್ಳದೈತೋ ಆ ಸಂದರ್ಭದಲ್ಲಿ ಸಿನೆಟ್ ನಲ್ಲಿ ಕಂಡು ಬರ್ತಕ್ಕಂಥ ಶ್ರೀಮಂತರು ಕೆಳವರ್ಗದ ಜನರನ್ನ ಶೋಷಿಸಲಿಕ್ಕೆ ಆರಂಭಿಸಿದಾಗ ಅಲ್ಲಿ ಪೆಟ್ರಿಷಿಯನ್ಸ್ ಮತ್ತು ಪ್ಲೆಬಿಯನ್ಸ್ ಅಂತಕ್ಕಂಥ 2 ವರ್ಗಗಳು ಸೃಷ್ಟಿಯಾಕವು. ಇದು ಪೆಟ್ರಿಷಿಯನ್ಸ್ ಎಂದರೆ ಅತಿ ಹೆಚ್ಚು ಶ್ರೀಮಂತರನ್ನ ಒಳಗೊಂಡಂತ ವರ್ಗ ಆಗಿರ್ತತಿ. ಪ್ಲೆಬಿಯನ್ಸ್ ಅಂದ್ರೆ ರೋಮಿನ ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ವರ್ಗದ ಜನರು. ಹೀಗೆ ಈ ರೀತಿಯಾಗಿ ಗಣರಾಜ್ಯ ತನ್ನ ಒಂದು ಅಧಿಕಾರವನ್ನ ಸುಭದ್ರವಾಗಿ ನಡೆಸುವುದರ ಬದಲಾಗಿ ಇಡೀ ಗಣರಾಜ್ಯದ ಎಲ್ಲ ಆಡಳಿತ
ಕೇವಲ ಶ್ರೀಮಂತ ವರ್ಗದವರ ಕೈಯಲ್ಲಿ ಮಾತ್ರ ಸೇರಿದ ಕಾರಣಕ್ಕಾಗಿ ಗಣರಾಜ್ಯ ಕಾಲಾಂತರದಲ್ಲಿ ಏನಕಪ್ಪ ಅಂದ್ರೆ ತನ್ನ ಒಂದು ಮಹತ್ವವನ್ನು ಕಳೆದುಕೋತದೆ. ಹೀಗೆ ಮಹತ್ವವನ್ನು ಕಳೆದುಕೊಂಡು ಕೊನೆಗೊಂದು ದಿನ ಅಂದ್ರೆ ಕ್ರಿಸ್ತ ಪೂರ್ವ 27ರ ಹೊತ್ತಿಗೆ ಗಣರಾಜ್ಯದ ಆಳ್ವಿಕೆಯೂ ಸಹ ಏನಕಪ್ಪ ಅಂದ್ರೆ ನಿಂತು ಹೋಗಿಬಿಡದೆ. ಪುನಃ ರೋಮಿನಲ್ಲಿ ಮತ್ತೆ ರಾಜತ್ವದ ಆಳ್ವಿಕೆ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಿರಂಕುಶ ಪ್ರಭುತ್ವದ ಆಳ್ವಿಕೆಯೂ ಸಹ ಆರಂಭಕತೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಗಣರಾಜ್ಯ ಮಾದರಿಯ ಸರ್ಕಾರ ಒಳಗೊಂಡಂತ ಒಂದು ಸಣ್ಣ ವ್ಯವಸ್ಥೆ. ಇದೇನು ಎಕ್ಸಾಮ್ ನಲ್ಲಿ ಪ್ರಶ್ನೆ ಬರಲ್ಲ, ಆದ್ರೆ ಯಾವ ರೀತಿಯಾದಂತ ಒಂದು ಸಿಸ್ಟಮ್ ಅಲ್ಲಿತ್ತು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾ ಏನ್ ಮಾಡಿಪ್ಪ ಅಂದ್ರೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಟ್ಟನೆ. ಗಣರಾಜ್ಯ ಸರ್ಕಾರ ಯಾರಿಂದ ನಡೆದಿತ್ತು? ಕಾನ್ಸುಲ್ಗಳಿಂದ ನಡೆದಿತ್ತು. ಈ ಕಾನ್ಸುಲ್ಗಳಿಗೆ ಸಲಹೆ ಮತ್ತು ಸಹಕಾರ ನೀಡಲಿಕ್ಕೆ ಯಾವುದಿತ್ತು? ಪೌರಸಭೆ ಇತ್ತು. ಈ ಪೌರಸಭೆ ಜೊತೆಗೆ ಒಂದು ಮಂಡಳಿ ಇತ್ತು, ಯಾವ್ದ್ರಿ? ಸಿನೆಟ್ ಅಂತಕ್ಕಂಥ ಮಂಡಳಿ. ಎಷ್ಟು ಜನ ಸದಸ್ಯರನ್ನ ಒಳಗೊಂಡಿತ್ತು? 300 ಜನ ಸದಸ್ಯರನ್ನ ಒಳಗೊಂಡಿತ್ತು. ಈ 300 ಜನ ಸದಸ್ಯರನ್ನ ಒಳಗೊಂಡಂತ ಈ ಮಂಡಳಿ ಕಾಲಾಂತರದಲ್ಲಿ ಏನಾಗಿ ಮಾರ್ಪಡಿತ್ರಿ? ಇದು ಸಹ ಒಂದು ಸಭೆಯಾಗಿ ಮಾರ್ಪಡಿತ್ತು. ಈ ಸಭೆ ಅಂದ್ರೆ ಸೆನೆಟ್ ಅಂತಕ್ಕಂಥ ಸಭೆ ಯಾರ ಮೇಲೆ ತನ್ನ ಪ್ರಭಾವ ಬೀರಲಿಕ್ಕೆ ಆರಂಭಿಸಿತು? ಕಾನ್ಸುಲ್ಗಳ ಮೇಲೆ. ಹೀಗಾಗಿ ಕಾನ್ಸುಲ್ಗಳ ಮೇಲೆ ಪ್ರಭಾವ ಬೀರುವುದು ಅಷ್ಟೇ ಅಲ್ಲದೆ ಕಾನ್ಸುಲ್ಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆರಂಭಿಸಿತು. ಇಂತಹ ಸಂದರ್ಭದಲ್ಲಿ ಈ ಸೆನೆಟ್ ಸಭೆಯಲ್ಲಿ ಕಂಡು ಬರತಕ್ಕಂಥ ಶ್ರೀಮಂತರ ಒಂದು ದಬ್ಬಾಳಿಕೆಯಿಂದಾಗಿ 2 ವರ್ಗಗಳ ಸೃಷ್ಟಿಯಾದವು. ಆ 2 ವರ್ಗಗಳು ಯಾವಪ್ಪ ಅಂದ್ರೆ ಕಾಮಿಷಿಯ ಕ್ಯುರಿಯಾಟ್ ಮತ್ತು ಕಾಮಿಷಿಯ ಸೆಂಚುರಿಯಾಟ್. ಇದೇ ಸಂದರ್ಭದಲ್ಲಿ ರೋಮಿನ ಸಮಾಜ 2 ವರ್ಗಗಳಾಗಿ ಮಾರ್ಪಡಿತು. ಒಂದು ವರ್ಗವನ್ನ ಪೆಟ್ರಿಷಿಯನ್ಸ್ ಅಂತ ಕರಿತು, ಇನ್ನೊಂದು ವರ್ಗವನ್ನ ಪ್ಲೆಬಿಯನ್ಸ್ ಅಂತ ಕರಿತು. ಶ್ರೀಮಂತರು ಕಂಡು ಬರ್ತಕ್ಕಂಥ ವರ್ಗವನ್ನ ಪೆಟ್ರಿಷಿಯನ್ಸ್ ಅಂತ ಕರೆದ್ರ, ಸಾಮಾನ್ಯ ವರ್ಗದ ಜನತೆ ಕಂಡು ಬರ್ತಕ್ಕಂಥ ವರ್ಗವನ್ನ ಪ್ಲೆಬಿಯನ್ಸ್ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಗಣತಂತ್ರ ಮಾದರಿಯ ಸರ್ಕಾರದಿಂದಾಗಿ ಸಮಾಜ ಏನಾಯ್ತು ಅಂದ್ರೆ 2 ಹೋಳಾಗಿ ಮಾರ್ಪಡುತ್ತೆ. ಇದರ ಜೊತೆಗೆ ಆ ಗಣರಾಜ್ಯ ಮಾದರಿಯ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾನ್ಸುಲ್ಗೆ ನೆರವನ್ನ ನೀಡುತ್ತಿದ್ರು. ಹಾಗಾದ್ರೆ ಗಣರಾಜ್ಯ ಮಾದರಿಯ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಧಿಕಾರಿಗಳು ಯಾರ್ಯಾರಪ್ಪ ಅಂತಂದ್ರ, ಒಂದನೇದವನು ಪ್ರಾಕ್ಚರ್ ಅಂತಕ್ಕಂಥ ಒಬ್ಬ ಅಧಿಕಾರಿ. ಈತನ ಕೆಲಸ ಏನಾಗಿತ್ತಪ್ಪ ಅಂತಂದ್ರ ನ್ಯಾಯವನ್ನ ತೀರ್ಮಾನ ಮಾಡೋದು ಅಥವಾ ನ್ಯಾಯಾಂಗೀಯ ಇಲಾಖೆಯನ್ನ ನೋಡಿಕೊಳ್ಳೋದು. ಯಾರ್ರಿ? ಪ್ರಾಕ್ಚರ್. ಪ್ರಾಕ್ಚರ್ ನಂತರ ಮತ್ತೊಬ್ಬ ಕಂಡು ಬರ್ತಿದ್ದೆ, ಯಾರಪ್ಪ ಅಂದ್ರೆ ಇಡಿಲಸ್. ಈ ಇಡಿಲಸ್ ಅಂತಕ್ಕಂಥ ಅಧಿಕಾರಿಯ ಕರ್ತವ್ಯ ಏನಾಗಿತ್ತಪ್ಪ ಅಂತಂದ್ರ ಈತ ಸರ್ಕಾರಿ ನಿಯಂತ್ರಕನಾಗಿದ್ದ. ಹೀಗಾಗಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸರ್ಕಾರವನ್ನ ನಿಯಂತ್ರಿಸತಕ್ಕಂಥ ಕೆಲಸವನ್ನ ಮಾಡ್ತಿದ್ದ. ಹೀಗೆ ಪ್ರಾಕ್ಚರ್, ಇಡಿಲಸ್ನ ನಂತರ ಮತ್ತೊಬ್ಬ ಅಧಿಕಾರಿ ಅಂದ್ರ ಕುಯಿಸ್ಟರ್. ಕುಯಿಸ್ಟರ್ ಯಾರಪ್ಪ ಅಂತಂದ್ರ ಈತ ಒಬ್ಬ ಲೆಕ್ಕಿಗ ಅಂದ್ರ ಅಕೌಂಟೆಂಟ್. ಹೀಗೆ ಕುಯಿಸ್ಟರ್ನ ಮುಖಾಂತರ ಲೆಕ್ಕಪತ್ರ ವ್ಯವಹಾರವನ್ನು ನೋಡ್ಕೊಳ್ತಿದ್ರು. ಜೊತೆಗೆ ರಾಜ್ಯದ ಆಡಳಿತ ನಡೆಸುವ ಸಲುವಾಗಿ ಸೆನ್ಸಾರ್ ಅನ್ನ ರಚನೆ ಮಾಡಿಕೊಂಡು, ಸೆನ್ಸಾರ್ ಎಂದರೆ ಇದೊಂದು ತೆರಿಗೆಯ ಮಂಡಳಿ, ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವ ಸಲುವಾಗಿ ಈ ಸೆನ್ಸಾರ್ ಅಂತಕ್ಕಂಥ ಮಂಡಳಿ. ಹೀಗೆ ಒಟ್ಟಾರೆಯಾಗಿ ಈ ಕಾನ್ಸುಲ್ಗೆ ಸಹಾಯಕರಾಗಿ ಸೆನ್ಸಾರ್, ಪ್ರಾಕ್ಚರ್, ಇಡಿಲಸ್ ಮತ್ತು ಕುಯಿಸ್ಟರ್ ಅಂತಕ್ಕಂಥ ಇತರೆ ಅಧಿಕಾರಿ ವರ್ಗಗಳು ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಈ ಗಣರಾಜ್ಯ ಮಾದರಿಯ ಸರ್ಕಾರದಲ್ಲಿ ತಮ್ಮ ಒಂದು ಅಧಿಕಾರವನ್ನ ನಡೆಸಿದ್ರು. ಆದರೆ ಕಾಲಾಂತರದಲ್ಲಿ ಈ ಸಿನೆಟ್ ಸಭೆಯಲ್ಲಿ ಕಂಡು ಬರ್ತಕ್ಕಂಥ ಶ್ರೀಮಂತರ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾದಂತೆ, ಅಂದ್ರೆ ಯಾವ ರೀತಿಯಾಗಿ ಇವರು ದರ್ಪಿಷ್ಟ್ರಾಯಿ ಮಾರ್ಪಡ್ತಾರಪ್ಪ ಅಂತಂದ್ರ ಇಡೀ ಸರ್ಕಾರವನ್ನೇ ತಮ್ಮ ಹತೋಟಿಗೆ ತೆಗೆದುಕೊಂಡು ರೋಮಿನಲ್ಲಿ ಇರ್ತಕ್ಕಂಥ ಸಾಮಾನ್ಯ ವರ್ಗದ ಜನರನ್ನ ಹಿಂಸಿಸಲಿಕ್ಕೆ ಆರಂಭಿಸ್ತಾರೆ. ಯಾವ ರೀತಿಪ್ಪ ಅಂತಂದ್ರ ಅವರನ್ನ ತಮ್ಮ ಗುಲಾಮರೆಂದು ತಿಳಿದುಕೊಂಡು ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ಲಿಕ್ಕೆ ಆರಂಭಿಸ್ತಾರು. ಜೊತೆಗೆ ಇಡೀ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಶ್ರೀಮಂತರೇ ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ತಾರು. ಜೊತೆಗೆ ಪ್ರಶ್ನೆ ಮಾಡಿದಿರ್ತಕ್ಕಂಥ ಎಷ್ಟೋ ಜನ ಸೈನಿಕರನ್ನ ಕೆಲಸದಿಂದ ತೆಗೆದು ಹಾಕ್ತಾರೋ. ಹೀಗಾಗಿ ಶ್ರೀಮಂತರ ದಬ್ಬಾಳಿಕೆಯಿಂದಾಗಿ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಎಷ್ಟೋ ಜನ ಸೈನಿಕರು ತಮ್ಮ ಒಂದು ಕೆಲಸಗಳನ್ನ ಕಳೆದುಕೊಂಡು ನಿರುದ್ಯೋಗ ಮಾರ್ಪಡ್ತಾರೆ. ಹೀಗೆ ಇಷ್ಟೆಲ್ಲಾ ದುರ್ವರ್ತನೆಯನ್ನ ತೋರಿರ್ತಕ್ಕಂಥ ಶ್ರೀಮಂತರ ದಬ್ಬಾಳಿಕೆಗೆ ಅಂತ್ಯವನ್ನ ಹೇಳ್ಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸುಲ್ಲಾ ಮತ್ತು ಮಾರಿಯಸ್ ಅಂತಕ್ಕಂಥ ವ್ಯಕ್ತಿಗಳು ಹುಟ್ಟಿಕೊಂಡು ಶ್ರೀಮಂತರನ್ನ ಪ್ರತಿಭಟಿಸಲಿಕ್ಕೆ ಆರಂಭಿಸ್ತಾರೆ. ಕೊನೆಗೊಂದು ದಿನ ಈ ಒಂದು ಗಣತಂತ್ರ ಮಾದರಿಯ ಸರ್ಕಾರ ನಿರಂಕುಶ ಪ್ರಭುಗಳ ಆಳ್ವಿಕೆಗೆ ಒಳಪಟ್ಟು ಗಣತಂತ್ರ ತನ್ನ ಒಂದು
ಅಧಿಕಾರ ಕಳೆದುಕೊಳ್ಳುತ್ತೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ಗಣತಂತ್ರ ಮಾದರಿಯ ಸರ್ಕಾರದ ಬಗ್ಗೆ ಕಂಡು ಬರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿ. ಇನ್ನು ಈ ಗಣತಂತ್ರ ಮಾದರಿಯ ಸರ್ಕಾರವನ್ನು ನೋಡಿದ ನಂತರ ಇದೇ ಸಂದರ್ಭದಲ್ಲಿ ರೋಮಿನಲ್ಲಿ ನಮಗೇನು ಕಂಡು ಬರ್ತಾವಪ್ಪ ಅಂತಂದ್ರ 3 ರೀತಿಯ ಯುದ್ಧಗಳು ಕಂಡು ಬರ್ತಾವ. ಆ 3 ರೀತಿಯ ಯುದ್ಧಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ನೋಡೋಣ. ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಗಣರಾಜ್ಯ ಮಾದರಿಯ ಸರ್ಕಾರವನ್ನ ಚರ್ಚೆ ಮಾಡಿದ ನಂತರ ಸದ್ಯ ನಮ್ಮ ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಫ್ಯೂನಿಕ್ ಯುದ್ಧಗಳು ಅಂತಕ್ಕಂಥ ಒಂದು ವಿಷಯ. ಫ್ಯೂನಿಕ್ ಯುದ್ಧಗಳಂತ ಬಂದಾಗ ಒಟ್ಟು 3 ಯುದ್ಧಗಳು ಕಂಡು ಬರ್ತಾವೆ. ಎಷ್ಟು ಯುದ್ಧಗಳ್ರಿ? 3 ಯುದ್ಧಗಳು. ಯಾರ್ಯಾರ ಮಧ್ಯಪ್ಪ ಅಂತಂದ್ರೆ ಕಾರ್ಥೇಜಿಯನ್ನರು ಮತ್ತು ರೋಮನ್ನರು ಮತ್ತು ಕಾರ್ಥೇಜಿಯನ್ನರ ಮಧ್ಯೆ ಕಂಡು ಬರ್ತಕ್ಕಂಥ ಯುದ್ಧಗಳನ್ನ ಫ್ಯೂನಿಕ್ ಯುದ್ಧಗಳಂತ ಕರಿತೀವಿ. ಎಷ್ಟು ಯುದ್ಧಗಳ್ರಿ? 3 ಯುದ್ಧಗಳು. ಈ ಕಾರ್ಥೇಜ್ ಅಂತಕ್ಕಂಥ ಪ್ರದೇಶವನ್ನ ಸದ್ಯ ನಾವೇನಂತ ಕರಿತೀವಿ? ಆಧುನಿಕ ಟ್ಯುನಿಸ್ ಅಂತ ಕರಿತೇವೆ. ಇವತ್ತಿನ ಆಧುನಿಕ ಟ್ಯುನಿಸ್ ಈ ಮುಂಚೆ ಏನಾಗಿತ್ರಿ? ಕಾರ್ಥೇಜ್ ಆಗಿತ್ತು. ಈ ಕಾರ್ಥೇಜ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ಉತ್ತರ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ. ಯಾವ್ದ್ರಿ? ಕಾರ್ಥೇಜ್. ಹೀಗೆ ಈ ಉತ್ತರ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಈ ಕಾರ್ಥೇಜ್ ಪ್ರದೇಶವನ್ನ ಯಾರು ನೋಡ್ಕೋತಿದ್ರಪ್ಪ ಅಂತಂದ್ರೆ ಫಿನಿಷಿಯನ್ನರು ನೋಡ್ಕೋತಿದ್ರು. ಹೀಗಾಗಿ ಆ ಫಿನಿಷಿಯನ್ನರ ಅಧೀನದಲ್ಲಿರ್ತಕ್ಕಂಥ ಕಾರ್ಥೇಜ್ ಇವತ್ತು ಏನಾಗಿ ಕರ್ಸ್ಕೊತೈತ್ರಿ? ಆಧುನಿಕ ಟ್ಯುನಿಸ್. ಎಲ್ಲಿ ಕಂಡು ಬರ್ತಿರದ? ಉತ್ತರ ಆಫ್ರಿಕಾ. ಆ ಉತ್ತರ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಕಾರ್ಥೇಜ್ ಫಿನಿಷಿಯನ್ನರ ಆಳ್ವಿಕೆಗೆ ಒಳಪಟ್ಟಿರ್ತೈತಿ. ಹೀಗೆ ಈ ಫಿನಿಷಿಯನ್ನರ ಆಳ್ವಿಕೆಗೆ ಒಳಪಟ್ಟಂತ ಈ ಕಾರ್ಥೇಜ್ ಇದನ್ನ ಗೆದ್ದುಕೊಳ್ಳಲಿಕ್ಕೆ ಯಾರು ಬರ್ತಾರಪ್ಪ ಅಂದ್ರ ರೋಮನ್ನರು. ಈ ರೋಮನ್ನರು ಕಾರ್ಥೇಜಿನ ಮೇಲೆ ದಾಳಿ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ಈ ಕಾರ್ಥೇಜ್ ಅಂತಕ್ಕಂಥ ಪ್ರದೇಶ ಇದೊಂದು ಸಂಪತ್ಭರಿತವಾದಂತಹ ಪ್ರದೇಶ ಇರುತ್ತೆ. ಸಂಪತ್ಭರಿತ ಪ್ರದೇಶ ಅಷ್ಟೇ ಅಲ್ಲದೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಹೆಸರಾದಂತಹ ಒಂದು ಸ್ಥಳ ಆಗಿರ್ತದೆ. ಯಾವ್ದ್ರಿ? ಕಾರ್ಥೇಜ್. ಇದು ಕೇವಲ ಸಂಪತ್ಭರಿತ ಪ್ರದೇಶ ಮಾತ್ರ ಆಗಿರಲಿಲ್ಲ, ವ್ಯಾಪಾರ ಮತ್ತು ವಾಣಿಜ್ಯದ ದೃಷ್ಟಿಯಿಂದ ಒಂದು ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿರ್ತದೆ. ಅಷ್ಟೇ ಅಲ್ಲದೆ ಇದೇ ಕಾರ್ಥೇಜ್ ಪ್ರದೇಶ ಏನಾಗಿತ್ತಪ್ಪ ಅಂತಂದ್ರ ಭೂಮಧ್ಯ ಮಾರ್ಗದ ಮುಖೇನ ಸಂಪರ್ಕವನ್ನ ಸಾಧಿಸಲಿಕ್ಕೆ ಆಯಕಟ್ಟಿನ ಸ್ಥಳ ಆಗಿರ್ತದೆ. ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕಾರ್ಥೇಜ್ ಅನ್ನ ಗೆದ್ದುಕೊಳ್ಳಲಿಕ್ಕೆ ರೋಮನ್ನರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ದಾಳಿಯನ್ನ ಕೈಗೊಳ್ತಾರ. ಆ ಸಂದರ್ಭದಲ್ಲಿ ಯುದ್ಧಗಳು ಕಂಡು ಬರ್ತಾವ. ಅವುಗಳನ್ನ ನಾವೇನಂತ ಕರಿತೀವಿ? ಫ್ಯೂನಿಕ್ ಯುದ್ಧಗಳಂತ ಕರಿತೇವೆ. ಕ್ರಿಸ್ತಪೂರ್ವ 264ರಿಂದ ಕ್ರಿಸ್ತಪೂರ್ವ 146ರವರೆಗೆ ಸುಮಾರು 118 ವರ್ಷಗಳ ಕಾಲ ಕಾರ್ಥೇಜಿಯನ್ನರು ಮತ್ತು ರೋಮನ್ನರ ಮಧ್ಯೆ ಯುದ್ಧಗಳು ಕಂಡು ಬರ್ತಾವು. ಆ ಯುದ್ಧಗಳನ್ನ ನಾವು ಫ್ಯೂನಿಕ್ ಯುದ್ಧಗಳಂತ ಕರಿತೀವಿ. ಎಷ್ಟು ಯುದ್ಧಗಳ್ರಿ? 3 ಫ್ಯೂನಿಕ್ ಯುದ್ಧಗಳು. ಅದರಲ್ಲಿ ಮೊದಲ ಫ್ಯೂನಿಕ್ ಯುದ್ಧ, 2ನೇ ಫ್ಯೂನಿಕ್ ಯುದ್ಧ, 3ನೇ ಫ್ಯೂನಿಕ್ ಯುದ್ಧ ಯಾಕೆ ನಡೆದು, ಹೇಗೆ ನಡೆದು ಅಂತಕ್ಕಂಥ ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಫ್ಯೂನಿಕ್ ಯುದ್ಧಗಳ ನಡೀಲಿಕ್ಕೆ ಕಾರಣಗಳಂತ ಬಂದಾಗ ಅದರಲ್ಲಿ ಮೊದಲನೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ರೋಮನ್ನರ ಸಾಮ್ರಾಜ್ಯ ವಿಸ್ತಾರ ನೀತಿ. ಯಾವ ರೀತಿಪ್ಪ ಅಂತಂದ್ರೆ ಗಣತಂತ್ರ ಮಾದರಿಯ ಸರ್ಕಾರ ಅಸ್ತಿತ್ವದಲ್ಲಿರುವಾಗ ಇಟಲಿಯ ಒಳಭಾಗಗಳನ್ನೆಲ್ಲ ಈ ರೋಮನ್ನರು ಏನ್ ಮಾಡಿರ್ತಾರಪ್ಪ ಅಂದ್ರೆ ತಮ್ಮ ಅಧೀನಕ್ಕೆ ತೆಗೆದುಕೊಂಡಿರ್ತಾರೆ. ಹೀಗೆ ಇಟಲಿಯ ಒಳಭಾಗಗಳನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ನಂತರ ಇಟಲಿಯಿಂದ ಹೊರಗುಳಿದ ಪ್ರದೇಶಗಳನ್ನ ಗೆದ್ದುಕೊಳ್ಳಲಿಕ್ಕೆ, ಉದಾಹರಣೆಗೆ ಸಿಸಿಲಿ ಮತ್ತು ನೇಪಲ್ಸ್ ಪ್ರದೇಶಗಳನ್ನ ಗೆದ್ದುಕೊಳ್ಳುವ ಒಂದು ಬಯಕೆ ಯಾರಿಗಿರತ್ತಪ್ಪ ಅಂದ್ರೆ ರೋಮನ್ನರಿಗಿರುತ್ತೆ. ಹೀಗಾಗಿ ಈ ರೋಮನ್ನರು ಹೊಂದಿರತಕ್ಕಂಥ ಸಾಮ್ರಾಜ್ಯಶಾಹಿ ನೀತಿ ಯಾವ ಯುದ್ಧ ನಡಲಿಕ್ಕೆ ಕಾರಣಕತ್ರಿ? ಫ್ಯೂನಿಕ್ ಯುದ್ಧಗಳು ನಡಲಿಕ್ಕೆ ಕಾರಣಕತ್ರಿ. ಇದು ಮೊದಲ ಕಾರಣ. ಆದ್ರೆ ಎರಡನೇ ಒಂದು ಕಾರಣ ಯಾವಪ್ಪ ಅಂತಂದ್ರ ಮೆಡಿಟರೇನಿಯನ್ ಸಮುದ್ರ. ಯಾವ್ದ್ರಿ? ಮೆಡಿಟರೇನಿಯನ್ ಸಮುದ್ರ. ಈ ಒಂದು ಸಮುದ್ರದ ಮೇಲೆ ತಮ್ಮ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಆಸೆ ಪಡ್ತಾರೆ. ಯಾರ್ರೀ? ರೋಮನ್ನರು. ಯಾವ ಸಮುದ್ರದ ಮೇಲೆ? ಮೆಡಿಟರೇನಿಯನ್ ಸಮುದ್ರದ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸೋ ಸಲುವಾಗಿ ಅವ್ರು ಏನ್ ಮಾಡ್ತಾರ್ರಿ? ತಮ್ಮ ಒಂದು ಛಲವನ್ನ ತೋರ್ತಾರ. ಇನ್ನು ಮೂರನೇ ಒಂದು ಕಾರಣ ಯಾವತ್ತಪ್ಪ ಅಂತಂದ್ರ ಕಾರ್ಥೇಜಿನ ಸಂಪತ್ತು. ಕಾರಣ ಏನಪ್ಪಾ ಅಂತಂದ್ರೆ ಈಗಾಗಲೇ ಹೇಳಿದಂತೆ ಕಾರ್ಥೇಜ್ ಎಂಬುದು ಇದೊಂದು
ಸಂಪತ್ಭರಿತ ಪ್ರದೇಶ ಆಗಿತ್ತು. ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಹೆಸರಾದಂತ ಸ್ಥಳ ಆಗಿತ್ತು. ಜೊತೆಗೆ ಫಲವತ್ತಾದಂತ ಭೂಮಿಯನ್ನ ಹೊಂದಿತ್ತು. ಹೀಗೆ ಇಲ್ಲಿನ ಒಂದು ಆರ್ಥಿಕತೆ ಅಥವಾ ಇಲ್ಲಿನ ಆರ್ಥಿಕ ಸಂಪತ್ತು ಯಾರ ಕಣ್ಣು ಕುಕ್ಕಿಸ್ತು ಅಂದ್ರೆ ರೋಮನ್ನರ ಕಣ್ಣು ಕುಕ್ಕಿಸ್ತು. ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಈ ಕಾರ್ತೇಜನ್ನ ಗೆದ್ದುಕೊಳ್ಳಲೇಬೇಕಂತ ತಿಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ರೋಮನ್ನರು ಕಾರ್ತೇಜಿನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ 3 ದಾಳಿಯಲ್ಲಿ ಕಾರ್ತೇಜಿಯನ್ನರು ಸೋಲ್ತಾರೆ. ಸಿಂಪಲ್ ಏನಪ್ಪಾ ಅಂದ್ರೆ ರೋಮಿನ ಸೈನ್ಯಕ್ಕೂ ಮತ್ತು ಕಾರ್ತೇಜಿನ ಸೈನ್ಯಕ್ಕೂ ಹೋಲಿಕೆ ಮಾಡಿಕೊಂಡಾಗ ರೋಮ್ ಬಲಿಷ್ಠವಾದಂತಹ ಒಂದು ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೊಂದಿತ್ತು. ಆದರೆ ಕಾರ್ತೇಜ್ ಸೈನ್ಯದಲ್ಲಿ ಕಂಡು ಬರ್ತಕ್ಕಂಥ ಸೈನಿಕರನ್ನ ತೆಗೆದುಕೊಂಡಾಗ ಅವರೆಲ್ಲರೂ ಕೂಲಿಕಾರರಾಗಿದ್ದರು. ಹೀಗಾಗಿ ಆ ಕೂಲಿಕಾರರಿಂದ ತುಂಬಿರ್ತಕ್ಕಂಥ ಒಂದು ಸೈನ್ಯ ಅವರಲ್ಲಿತ್ತು. ಹೀಗಾಗಿ ಆ ಕೂಲಿಕಾರರಲ್ಲಿ ದೇಶ ಪ್ರೇಮ ಎಂಬುದಾಗಲಿ ಶೌರ್ಯ ಮತ್ತು ಸಾಹಸದ ಪ್ರವೃತ್ತಿಗಳಾಗಲಿ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ತೇಜಿನ ಸೈನ್ಯ ಅಷ್ಟೊಂದು ಬಲಾಢ್ಯವಾಗಿರದೇ ಇದ್ದ ಕಾರಣಕ್ಕಾಗಿ ರೋಮನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ತೇಜಿಯನ್ನರ ಮೇಲೆ ತಮ್ಮ ಒಂದು ಜಯವನ್ನ ಸಾಧಿಸ್ತಾರೆ. ಹಾಗಾದ್ರೆ ಒಟ್ಟು ಆ 3 ಫ್ಯೂನಿಕ್ ಯುದ್ಧಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೋದಾದ್ರ ಮೊದಲ ಫ್ಯೂನಿಕ್ ಯುದ್ಧ ಇದು ಎಲ್ಲಿಂದ ಎಲ್ಲಿವರೆಗೆ ನಡೆದಿತ್ತಪ್ಪ ಅಂದ್ರೆ ಇದು ಕ್ರಿಸ್ತಪೂರ್ವ 264ರಿಂದ ಕ್ರಿಸ್ತಪೂರ್ವ 221ರವರೆಗೆ ಈ ಅವಧಿಯಲ್ಲಿ ಏನಕಪ್ಪ ಅಂದ್ರ ಮೊದಲ ಫ್ಯೂನಿಕ್ ಯುದ್ಧ ನಡೆಯುತ್ತೆ. ಈ ಮೊದಲ ಫ್ಯೂನಿಕ್ ಯುದ್ಧ ಇದೊಂದು ನೌಕಾ ಯುದ್ಧ ಆಗಿತ್ತು. ಈ ನೌಕಾ ಯುದ್ಧದಲ್ಲಿ ಬಲಿಷ್ಠ ನೌಕೆಯನ್ನು ಹೊಂದಿರತಕ್ಕಂಥ ರೋಮನ್ನರು ಜಯವನ್ನ ಸಾಧಿಸ್ತಾರೆ. ಇಲ್ಲಿ ಕಾರ್ತೇಜ್ ಸೋಲ್ತೈತಿ. ಮೊದಲ ಫ್ಯೂನಿಕ್ ಯುದ್ಧ ಯಾವಾಗ ನಡೀತ್ರಿ? ಕ್ರಿಸ್ತಪೂರ್ವ 264ರಿಂದ ಕ್ರಿಸ್ತಪೂರ್ವ 221. ಇನ್ನು ಮೊದಲ ಫ್ಯೂನಿಕ್ ಯುದ್ಧದಲ್ಲಿ ಗೆದ್ದಂತ ರೋಮನ್ನರು ಪುನಃ 2ನೇ ಬಾರಿಗೆ ಕಾರ್ತೇಜಿಯನ್ನರ ಮೇಲೆ ದಾಳಿ ಮಾಡ್ತಾರೆ. ಅವಾಗ ಮತ್ತೆ 2ನೇ ಫ್ಯೂನಿಕ್ ಯುದ್ಧ ನಮಗ್ ಕಂಡು ಬರ್ತಾ. 2ನೇ ಫ್ಯೂನಿಕ್ ಯುದ್ಧ ಯಾವಪ್ಪ ಅಂದ್ರೆ ಕ್ರಿಸ್ತಪೂರ್ವ 218ರಿಂದ ಕ್ರಿಸ್ತಪೂರ್ವ 201. ಈ ಅವಧಿಯಲ್ಲಿ 2ನೇ ಫ್ಯೂನಿಕ್ ಯುದ್ಧ ಆರಂಭಕತೆ. 2ನೇ ಫ್ಯೂನಿಕ್ ಯುದ್ಧದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಆರಂಭಿಕವಾಗಿ ಕಾರ್ತೇಜಿಯನ್ನರು ರೋಮನ್ನರನ್ನ ಸೋಲಿಸಿರ್ತಾರೆ. ಆದರೆ ಸೋತಂತಹ ರೋಮನ್ನರು ಸುಮ್ಮನೆ ಕೂತ್ಕೋದಿಲ್ಲ. ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾರೆ. ಹೀಗೆ ಕಾದು ನೋಡುವ ತಂತ್ರವನ್ನು ಅನುಸರಿಸಿದಾಗ ಕಾರ್ತೇಜಿಯನ್ನರಲ್ಲಿ ಒಂದು ಹುಮ್ಮಸ್ ಇರ್ತದೆ, ನಾವು ರೋಮನ್ನರನ್ನ ಸೋಲಿಸಿದೆವು ಅಂತೇಳಿ. ಹೀಗೆ ರೋಮನ್ನರ ಸೋಲಿಸಿದೆವು ಅಂತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿರುವಾಗಲೇ ಕಾದು ನೋಡುವ ಒಂದ್ ರೀತಿ ಗೆರಿಲ್ಲಾ ತಂತ್ರವನ್ನ ಅನುಸರಿಸುವ ಮುಖೇನ ರೋಮನ್ನರು ಏನ್ ಮಾಡ್ತಾರಪ್ಪ ಅಂತಂದ್ರ ಕಾರ್ತೇಜಿಯನ್ನರ ಮೇಲೆ ಯಾವುದೇ ಮುನ್ಸೂಚನೆಯನ್ನ ನೀಡದೆ ಮತ್ತೊಮ್ಮೆ ದಾಳಿ ಮಾಡ್ತಾರ. ಆ ದಾಳಿ ಮಾಡಿದಾಗ ಕಾರ್ತೇಜಿಯನ್ನರ ಸೈನ್ಯ ಸೋಲನ್ನ ಅನುಭವಿಸೋದಷ್ಟೇ ಅಲ್ಲದೆ ಆ ಸೋಲಿನ ಹತಾಶೆಗೊಳಗಾದಂತಹ ಕಾರ್ತೇಜಿಯನ್ನರ ನಾಯಕ ಹ್ಯಾನಿಬಾಲ್ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಆತ್ಮಹತ್ಯೆಯನ್ನ ಮಾಡಿಕೋತಾನ. ಹೀಗೆ 2ನೇ ಫ್ಯೂನಿಕ್ ಯುದ್ಧದಲ್ಲಿಯೂ ಸಹ ರೋಮನ್ನರು ಜಯವನ್ನ ಸಾಧಿಸ್ತಾರೆ. ಇನ್ನು 3ನೇ ಫ್ಯೂನಿಕ್ ಯುದ್ಧ ಯಾವಾಗ ನಡೀತಪ್ಪ ಅಂದ್ರೆ ಕ್ರಿಸ್ತಪೂರ್ವ 149ರಿಂದ ಕ್ರಿಸ್ತಪೂರ್ವ 146. ಈ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ 3ನೇ ಫ್ಯೂನಿಕ್ ಯುದ್ಧ ನಡೆಯುತ್ತೆ. ಈ 3ನೇ ಫ್ಯೂನಿಕ್ ಯುದ್ಧದ ಸಂದರ್ಭದಲ್ಲಿ ರೋಮನ್ನರು ಕಾರ್ತೇಜಿಯನ್ನರನ್ನ ಸಂಪೂರ್ಣವಾಗಿ ಸೋಲಿಸೋದು ಅಷ್ಟೇ ಅಲ್ಲದೆ ಕಾರ್ತೇಜ್ ನಗರವನ್ನ ಸುಟ್ಟಾಕಿ ಬಿಡ್ತಾರೆ. ಸುಟ್ಟಾಕೋದಷ್ಟೇ ಅಲ್ಲದೆ ಈ ಕಾರ್ತೇಜಿಯನ್ನರ ಅಧೀನದಲ್ಲಿರ್ತಕ್ಕಂಥ ಸಿಸಿಲಿ ಆಗಿರ್ಬೋದು, ನೇಪಲ್ಸ್ ಆಗಿರ್ಬೋದು, ಉತ್ತರ ಆಫ್ರಿಕಾದ ಭೂಭಾಗಗಳಾಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಈ ಎಲ್ಲ ಪ್ರದೇಶಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ರೋಮನ್ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸ್ತಾರೆ. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರ ರೋಮಿನಲ್ಲಿ ಗಣರಾಜ್ಯ ಮಾದರಿ ಸರ್ಕಾರ ಅಸ್ತಿತ್ವದಲ್ಲಿರುವಾಗ ಕಂಡು ಬರ್ತಕ್ಕಂಥ ಯುದ್ಧಗಳು. ಆ ಯುದ್ಧಗಳು ಏನಂತ ಕರಿತೀವಿ? ಫ್ಯೂನಿಕ್ ಯುದ್ಧಗಳು. ಮತ್ತೆ ಮುಂದಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ರೋಮನ್ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಬಲಿಷ್ಠ ಚಕ್ರವರ್ತಿ ಮತ್ತು ಸೇನಾ ದಂಡನಾಯಕನಾದಂತಹ ಜೂಲಿಯಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಚರ್ಚೆನ ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತೀನಿ. ನಮಸ್ಕಾರ.